ನಾನು ಆವಾಗಲೇ ಹೇಳ್ತಾ ಇದ್ದೆ, ನಮ್ಮಲ್ಲಿ ಬೆಳೀತಿರೋ ಮೆಕ್ಕೆಜೋಳ ತಳಿಗಳಲ್ಲಿ ನಾವು ಕಾಮನ್ ಆಗಿ ಬೆಳಿತೀವಲ್ಲ ಗೋವಿನ ಮೆಕ್ಕೆಜೋಳ ತಳಿ ಬಗ್ಗೆ ಮಾಹಿತಿ ಹೇಳಿದೆ. ಹಂಗೆ ನಾ ಪಾಪ್ಕಾರ್ನ್ ಮೆಕ್ಕೆಜೋಳ ಬೆಳೆಗಳ ಮಾಹಿತಿ ಹೇಳಿದೆ. ಅದರಂಗೆ ಇದು ನಾವು ಇಲ್ಲಿ ತೋರಿಸ್ತಾ ಇರೋ ತೆನೆಗಳು ಗುಡ್ಡೆ ಹಾಕಿರೋದು ಇದು ಸ್ವೀಟ್ ಪಾಪ್ಕಾರ್ನ್. ಇದು ಯಾವ ಥರ ಬೆಳಿತಾರ ಅನ್ನೋದು ಒಂದು ಇದು ರೀ. ಆಮೇಲೆ ಇದು ಎದಕ್ಕೆ ಹೋಗುತ್ತೆ ಅನ್ನೋದು ಒಂದು ವಿಶೇಷ. ಆಮೇಲೆ ಇದರ ರೇಟ್ ನಾವು ಎಲ್ಲ ಪಾಪ್ಕಾರ್ನು ಮತ್ತು ಕಾಮನ ಬೆಳೆ ಮೆಕ್ಕೆಜೋಳಗಂತೂ ಕೇವಲ 70 ದಿನದಲ್ಲಿ ಬರುವಂಥ ಬೆಳೆ. ಈ ಬೆಳೆ ನಮ್ಗೆ ಬೀಜ ಹೆಂಗೆ ಊರಬೇಕು, ಆಮೇಲೆ ಇದು ಮಾರ್ಕೆಟ್ ಹೆಂಗೆ ಮಾಡಬೇಕು, ಆಮೇಲೆ ಇದರ ಲಾಭ ಒಂದು ಕೆ ಜಿಗೆ 11 ರೂಪಾಯಿದಂಗಿದ್ದ ಹಿಡಿದು 23 ರೂಪಾಯಿ, ಅಂದ್ರೆ 1 ಟನ್ನಿಗೆ 11,000ರಿಂದ 23,000ವರೆಗೆ ಸುಮಾರು 5ರಿಂದ 10 ಟನ್ವರೆಗೆ ಬರುತ್ತೆ. ಅಂದ್ರೆ ಇದು ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ ಅಂಬಿಡ್ರಿ. 11 ರೂಪಾಯಿ 11,500 ಹೆಂಡ 1 ಲಕ್ಷವರೆಗೆ. ಕಡಿಮೆ ಅಂದರೆ 55,000ರಿಂದ 1 ಲಕ್ಷವರೆಗೆ ನಾವು ಆದಾಯ ಪಡೆಯುವಂಥದ್ದು ಅಂದ್ರೆ ಈ ಸ್ವೀಟ್ ಇದು ಪಾಪ್ಕಾರ್ನ್. ಇದ್ರ ಬಗ್ಗೆ ಮಾಹಿತಿಯನ್ನು ನಮ್ಮ ರೈತರ ಹತ್ರ ಕೇಳಿ. ನಮಸ್ಕಾರ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಹೇಳ್ತಾ ಇದ್ದೆ ಸರಣಿ ವಿಡಿಯೋಗಳನ್ನು ನಾನು ಮೆಕ್ಕೆಜೋಳ ಬೆಳೆಗೆ ಕೊಡ್ತೀನಿ ಅಂತಂದು. ಅದೇ ರೀತಿಯಾಗಿ ನಾವು ಕಾಮನ್ ಆಗಿ ಬೆಳೀತಾ ಇರುವಂಥ ಮೆಕ್ಕೆಜೋಳ ಬೆಳೆಗಳ ಮಾಹಿತಿ ಕೊಟ್ಟೆ. ಎರಡನೇದಾಗಿ ಪಾಪ್ಕಾರ್ನ್ ಬೆಳೆ ಮೆಕ್ಕೆಜೋಳ ಮಾಹಿತಿ ಕೊಟ್ಟೆ, ಮತ್ತು ಅದರ ರೇಟ್ ಏನು, ಇದು ರೇಟ್ ಏನಂತ ಕೊಟ್ಟೆ. ಆ ನಂತರ ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋ ನಿಮಗೆ ಮೆಕ್ಕೆಜೋಳದಲ್ಲಿ ಅಂದ್ರೆ ಸ್ವೀಟ್ ಕಾರ್ನ್ ನೋಡ್ರಿ. ಮೆಕ್ಕೆಜೋಳ, ಪಾಪ್ಕಾರ್ನ್ ಮೆಕ್ಕೆಜೋಳ ಮತ್ತು ಸ್ವೀಟ್ ಕಾರ್ನ್ ಮೆಕ್ಕೆಜೋಳ, ಇದು ತಳಿ ಯಾವುದು, ಇದನ್ನ ಹೆಂಗೆ ಎಕರೆಗೆ ಎಷ್ಟು ಕೆಜಿ ಊರ್ಬೇಕು, ಮತ್ತು ಇವ್ರು ಇದರ ಇಂಟರ್ಕಾಪ್ ತೊಗರಿ ಹಾಕ್ಯಾರ, ನ್ಯಾಕ್ ಹಾಕ್ಯಾರ, ಅದನ್ನ ಸಂಪೂರ್ಣ ಮಾಹಿತಿನ ನಾನು ಇಲ್ಲಿ ರೈತರ ಜೊತೆ ಮಾತಾಡ್ತಾ ನಿಮ್ಗೆ ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರ್ರಿ? ನಮ್ಮ ಹೆಸರು ಶರಣಪ್ಪ ದೊಡ್ಡಮನಿ ಅಂತಾರೆ. ಊರು ಗಬ್ಬೂರು, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಪೋಸ್ಟ್ ಕುಟಿನಹಳ್ಳಿ, ಗಬ್ಬೂರು ಗ್ರಾಮದ. ಈ ರೈತರಲ್ಲಿ ಏನಾಯ್ತಂದ್ರೆ ಫಸ್ಟ್ ಬರೀ ಮೆಕ್ಕೆಜೋಳ ಬೆಳೆಯೋದು ಅಷ್ಟ ನಮಗೆ ಗೊತ್ತಿತ್ತು. ಇತ್ತೀಚೆಗೆ ಇದು ನಮ್ಮೂರು ಹುಡುಗ ಶಿವಮೊಗ್ಗಕ್ಕೆ ಹೋಗಿ ಹಿಂಗೈತಿ ನಮಗೆ ಹಿಂಗ್ ಬೆಳಿಬೇಕನ್ನತ್ತ ಧೈರ್ಯ ಮಾಡಿ ಸ್ವೀಟ್ ಕಾರ್ನರ್ ಎಂಬ ಫಸ್ಟ್ ಇಂಡೋಸ್ ನಮ್ಮೂರಿಗೆ ತಂದ ಬೆಳೆ ಅಂದ್ರೆ ಇಂಡೋಸ್ಲಿಂದ ಮತ್ತ ಈಗ ಎಷ್ಟು ಬರತಿ, ಮತ್ತ ಈಗ ಮಿತಾಯಿಸ್ ಅಂತ ಒಂದು ಹೊಸ ವೆರೈಟಿ ಬರತಿ. ಇದ ಈಗ ಹೊಸ ವೆರೈಟಿ ಮಿತಾಯಿಸ್ ಅಂತ. ಮಿತಾಯಿಸ್ ಇದು ಇಂಡೋಸ್ ಅಲ್ಲೇ ಈಗ ಮುಂಗಾರು ಬೆಳೆ ಹಂಗಾಮ ಆಗಿ ಕಟಾವ್ ಆಗೈತಿ. ಈ ಮಿತಾಯಿಸ್ ಇದು ಇಂಡೋ ಬೇಸಿಗೆ ವೆರೈಟಿಗೆ ಬರ್ತದೆ. ಅದ್ರಾಗ ಸಮ್ಮಿಶ್ರ ಬೆಳೆ ಆಗಿ ತೊಗರಿ ನಾವು ಇಲ್ಲ ರೈತ ಸಂಪರ್ಕ ಕೇಂದ್ರದಾಗ ತಗೊಂಬಂದಿವಿ. ನಾವು ಇದು ಕಟಾವ್ ಆದ್ರೆ ಇದ್ರ ನೆಕ್ಸ್ಟ್ ರೂಟ್ ಹೊಡ್ಕೊಂಡ್ ನೀರು ತೊಗರಿ ಕೂಡ ಸಮ್ಮಿಶ್ರ ಬೆಳೆಯಾಗಿ ಬೆಳಿತೈತಿ. ಬೆಳೆಯಾಗಿ ಬೆಳಿತೀವಿ, ತೊಗರಿ ಕೂಡ ಆಗುತ್ತೆ. ಇದ್ರ ಮತ್ತೆ ಕೆಲವೊಬ್ರು ಬೆಳೆಯಾರ ನಾನಾ ತರ ವೆರೈಟಿ ಕೂಡ ಬೆಳಿತಾರ. ಈಗ ವೆರೈಟಿಗಳು ಅಂದ್ರೆ ವೆರೈಟಿಗಳಲ್ಲಿ ಎಷ್ಟು ವೆರೈಟಿ ನಿಮ್ಮೂರಲ್ಲಿ ಬೆಳಿ? ಸದ್ಯ ನಮ್ಮಲ್ಲಿ 5 ವೆರೈಟಿ ಬರತ್ರಿ. 5 ವೆರೈಟಿ? 5 ಸ್ವೀಟ್ ಕಾರ್ನಾಗ 5 ವೆರೈಟಿ ಬರತ್ತೆ. ಸ್ವೀಟ್ ಕಾರ್ನಾಗ 5 ವೆರೈಟಿ ಬೀಜ ಬರತ್ತ. ಅದ್ರಾಗ 3 ಪಾಸ್ ಆಗ್ಯಾವ್ರಿ, 2 ಫೇಲ್ ಆದವು. ಅದು ಯಾಕೆ ಫೇಲ್ ಆದವು ಅಂದ್ರ ತೆನಿ ಬರೋ ಟೈಮ್ನಾಗ ಒಣರಿ ಬರಾಕತ್ಬಿಟ್ಟು. ಅಂದ್ರ ಈ ತೆನಿ ಬರುವ ಒಣರಿ ಬರುತ್ತ. ಮೇತದು ವೇಟ್ ನಮ್ ಕಡೆಗೆ ಇದು ಕೆಜಿ ಲೆಕ್ಕದಾಗ ನಾವು ಫಿಕ್ಸ್ ರೇಟ್ ಇಡ್ತೀವ್ರಿ. ನಮ್ಗೆ ರೈತರಿಗೆ ಕೆಲವೊಂದ್ ಕಡೆ ಮಾರ್ಕೆಟ್ ಹೋಗೋ ಅನುಕೂಲ ಇಲ್ಲ. ಈ ಮಾರ್ಕೆಟ್ ಹೋಗೋ ಅನುಕೂಲ ಇದ್ದಾರೆ ಏನ್ ಮಾಡ್ತಾರ, ಅವ್ರು ಒಯ್ತಾರ. ಕೆಲವೊಬ್ರು ಇಲ್ಲೇ ನಮ್ಮ ಊರವ್ರು ಬೀಜ ಕೊಟ್ಟು ಅವ್ರಿಗೆ ರೈತರಿಗೆ ಇಷ್ಟ ರೇಟ್ ಅಪ್ಪ ನಿನ್ನ ಫಿಕ್ಸ್ ರೇಟ್ 11 ರೂಪಾಯಿ ಎಕರೆಕ 3 ಕೆಜಿ. ಮೊದ್ಲಾಗ 2 ಕೆಜಿ ಹೊರಗಿದ್ರೆ ನಮ್ಗೆ ಗೊತ್ತಿಲ್ದಕ್ಕ ಈಗ ಗೊತ್ತಾದ್ಮೇಲೆ 3 ಕೆಜಿ ಹೊರ್ತು ಈಗ ಒಂದು ಹೆಕ್ಟರ್ ಮಿನಿಮಮ್ 6 ರಿಂದ 5 ಟನ್ ಬರ್ತ. 5 ರಿಂದ 6 ಟನ್. 6 ಟನ್ ರೀ. ಅಂದ್ರ 6 ಟನ್ ಬರೀ ತೆನಿ ಮುರಿದ್ ಕೊಡ್ತಿರೋ, ಕಾಳು ತಕ್ಕ ಕೊಡ್ತಿರೋ, ಅಥವಾ ಇಡೀ? ಏನಿಲ್ರಿ, ತೆನಿನ ಹಸೆ ತೆನಿನ ನಾವ್ ಇಲ್ಲಿಗೆ ಕರೆಕ್ಟ್ ಇಲ್ಲಿ ಕಟ್ ಮಾಡಿಬಿಡ್ತೀವಿ. ಇಲ್ಲಿಗೆ ತೆನಿ ಕಟ್ ಇಲ್ಲಿ ಕಟ್ ಆಗಿಬಿಡ್ತಾರೆ. ಇಲ್ಲಿ ತನ ನಾವು ತೂಕ ಅದ್ರಾಗ ಸೆಕೆಂಡ್ ಫಸ್ಟ್ ಮಾಡ್ತಾರೆ, ಥರ್ಡ್ ನಮಗೆ ರೈತರಿಗೆ ಮಾರ್ಕೆಟಿಂಗ್ ಮಾಡ್ಕೊಂತು ಅವ್ರು ಎವರೇಜ್ ಕಟ ಮಾಡಿ ನಮಗೆ ಪಟ್ಟಿ ಇಷ್ಟ ಆಗತ್ತಂತ ಲೆಕ್ಕ ಮಾಡಿ ಮಿನಿಮಮ್ 60 ರಿಂದ 70 ಸಾವಿರ ಎಕರೆಕ. ನಾವ್ ಖರ್ಚು ಮಾಡೋದು 20 ಸಾವಿರ. 2.5 ತಿಂಗಳು ಕಟಾವ್ ಆಗಿಬಿಡುತ್ತೆ. ಲೇಟ್ ಮಾಡಂಗಿಲ್ಲ. ಮತ್ತೆ 2.5 ತಿಂಗಳು ಮೇಲೆ ಆತಂದ್ರ ವೇಸ್ಟ್ ಆಗಿಬಿಡುತ್ತೆ. ಯಾಕಂದ್ರೆ ಇದು ಬಲ್ತಂದ್ರ ಹುಳ ಹೊಡಿಯಾಕದಿರ್ತದೆ. ಅದು ಒಣಗದಿಲ್ರಿ? ಅದ ಒಣಗದಲ್ಲ, ಮತ್ತೆ ಹುಳ ಹೊಡಿತೈತ್ರಿ. ಹಂಗಾಗಿ ನಾವು 2.5 ಟೈಮಿಂಗ್ ಕರೆಕ್ಟ್ 60 ರಿಂದ 65 70 ದಿನಕ್ಕೆ ಕಟಾವ್ ಬಿಡಕ್ರಿ. 70 ದಿನಕ್ಕೆ ಕಟಾವ್ ಆಗ್ಬೇಕ್ರಿ, ಇಲ್ಲಾಂದ್ರೆ ಅದು ಕೆಟ್ಟ ಹೋಗುತ್ತೆ. ಅದು 1 ದಿನ 2 ದಿನ ಹೆಚ್ಚು ಕಡೆ ನಡೀತೈತಿ. ಅದ್ರ ಮೇಲೆ ಹೆಚ್ಚಾದ್ರೆ ನಡೆಯಲ್ಲ. ಇದು ಸ್ವೀಟ್ ಇರೋದ್ರಿಂದ ಹುಳ ಆಡುತ್ತ. ಹಂಗಾಗಿ ನೀವು ಅದನ್ನ ಸರ್ ಈಗ 1 ಎಕರೆಗೆ 2 ಕೆಜಿ ಬೀಜ ಅಂದ್ರೆ
ಇನ್ ಬೀಜ ಸಣ್ಣದಿರುತ್ತ ಏನ ಬೀಜ ಪೂರ್ತಿ ಈಗ ಅದು ನೋಡಿದ್ರೆ ನಿಮ್ಗೆ ಕೈಗೆ ಸಿಗಲ್ಲ ಆ ತರ ಒಂದೈತಿ ಬೆಂಡೆ ಬೀಜಕ್ಕಿನ ಒಂದ್ ಸ್ವಲ್ಪ ಅಗಲ ಜಾಸ್ತಿ ಬರ್ತಾ ಬಟ್ ಗಣ ವೇಟ್ ಇರಲ್ಲ ಗಣ ಹಾಗಾರ್ರಿ ಬೀಜ ಅದ್ ನೋಡ್ಬಿಟ್ರೆ ನಾವು ಬರೇ ಪಾಪ್ಕಾರ್ನ್ ಇವು ಗಾಳಿ ತೂರಿ ಹೋಗದ್ ಬಿಟ್ಟಿರ್ತವಲ್ಲ ಆ ಲೆಕ್ಕಕ್ಕೆ ಆಗಿರ್ತದೆ ಆದ್ರೆ ಬರುವಾಗ ಇಂತ ತೆನಿ ಬರ್ತಾರ ನಾಟಿಗೆ ಮಾತ್ರ 4 ದಿನ ಕಾಣ್ತದ ಮತ್ತೆ 4 ದಿನಕ್ಕೆ 4 ದಿನ ಬೀಜ ಊರ್ಸಿ 4 ದಿನ ಮತ್ತೆ ಒಂದ್ ದಿನ ನೀರ್ ಕಟ್ಟಿವ ಅಂದ್ರೆ 2ನೇ ನೀರಿಗೆ ಎಲ್ಲ ಹುಟ್ಟಿ ಬಿಟ್ಟಿರ್ತದ ಅಷ್ಟು ಸ್ಪೀಡ್ ನಾಟಿ ಜರ್ಮಿನೇಷನ್ ಭಾರಿ ಐತ್ರಿ ಬೀಜ ಮಾತ್ರ ಕ್ವಾಲಿಟಿ ಐತಿ ಅಷ್ಟೇ ಗ್ಯಾರಂಟಿ ಕೊಡ್ತಾರ ಸರ್ ಬೀಜ ತರಕ ಎಲ್ಲಿ ಹೋಗಿರಿ ನಾವು ಬೀಜ ತರಕ ರೈತ ಸಂಪರ್ಕದ ಸಿಗುತ್ತಾ ಇಲ್ಲ ಅವು ಶಿವಮೊಗ್ಗಲಿದ್ದ ನಮ್ಮ ಹುಡ್ರು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರ ಅವ್ರ ತರಿಸಿ ಕೊಡಕ ಶಿವಮೊಗ್ಗಲಿದ್ದನ ತರ್ಸಕತ್ತಾರ ಇಲ್ಲಿ ನಮ್ಮ ಹತ್ರ ಲೋಕಲ್ ಶಾಂತಿ ಅಂಗಡಿ ಕಡೆ ಸಿಗತೈತ್ರಿ ಅಂದ್ರ ನಾವ್ ಹೇಳಿ ಬೀಜ ತರ್ಸ್ಲಿಲ್ಲ ಅವ್ರು ತಮ್ಮದೇ ಆದ ಕ್ವಾಲಿಟಿ ಹೇಳಕತ್ರ ಅವ್ರು ತರ್ಸಿದ್ ಇಷ್ಟು ಒಂದ ತರ್ಸಿದ್ರೆ ಇಲ್ಲಿ ಇಂಡಸ್ ಎಲ್ಲಾ ನಮ್ಮ ಹುಡ್ರ ಗಬ್ಬೂರ್ ಹುಡ್ರ ಮೇಂಟೈನ್ ಮಾಡಕತ್ತಾರ ಬೀಜದ ಸರ್ ನೀವು ಬೆಳೆದಾಗ ಇದ್ರಾಗ ಯಾವ್ದು ಬೆಸ್ಟ್ ಬಂದೈತ್ರಿ ಇಂಡೋಸ್ ಈಗ ಸದ್ಯ ಬೆಸ್ಟ್ ಅಂದ್ರ ಮಿಥೈಸ್ ಇಂಡಸ್ ಎರಡ ಅದಾವ್ರಿ ಎರಡ ಕ್ವಾಲಿಟಿ ಅನ್ನಕ್ ಏನ ಕೆಜಿಗೆ ಏನು 1 ಎಕರೆಗೆ ಇಡ್ಬೇಕ ಏನ 2 ಕೆಜಿ ಇಡ್ಬೇಕ 3 ಕೆಜಿ ಇಡ್ಬೇಕ ಸರ್ ಎಕರೆಕ 3 ಕೆಜಿ ಇಡೋದ ಬೆಟರ್ ಯಾಕಂದ್ರ ಈ ಶೀಲ್ಡ್ ಬರ್ಬೇಕಲ್ರಿ ಈ ರೈತರಿಗೆ 1 ಟನ್ ಜಾಸ್ತಿ ಬಂತಂದ್ರ ಉಳಿತೈತಿ ಈಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಶೀಲ್ಡ್ ಕಮ್ಮಿ ಆಗ್ಬಿಡುತ್ತೆ ಡಿಸ್ಟೆನ್ಸ್ ಅಂದ್ರೆ ಸರ್ ಡಿಸ್ಟೆನ್ಸ್ ಅಂದ್ರೆ 2 ಫೂಟ್ ಸಾಲ ಆಗಲ್ಲ ಬೀಜ ಗಿಡದಿಂದ ಗಿಡ ರೀ 2 ಫೀಟ್ ರೀ 2 ಫೀಟ್ ಸಾಲಿನ ಸಾಲಿಗೆ 1 ಫೀಟ್ ಬೀಜ 1 ಫೀಟ್ ಅಂದ್ರ ಆಯ್ದ ಇಡ್ತೀರಿ ನೀವು ಬೀಜ ಅಥವಾ ಏನ್ ಟ್ರ್ಯಾಕ್ಟರ್ಗ ಅಥವಾ ಇಲ್ಲ ಟ್ರ್ಯಾಕ್ಟರ್ ಬಿತ್ತ ನಾಟಿಗೆ ಬೀಜ ಅಲ್ಲ ಅದ ಏನಿದೆ ಕೈಲೇ ಓರ್ಸ್ಬೇಕು ಮತ್ ಬಿತ್ತಿದ್ವಿ ಲಾಸ್ ಹುಟ್ಟಲ್ಲ ಸ್ವಲ್ಪ ಮಿದುವಾಗಿ ಇಡಬೇಕು ಮತ್ತೆ ಒಳಕ್ ಇಟ್ಟು ಅಂದ್ರೆ ಹುಟ್ಟಲ್ಲ ಅಷ್ಟ ಅಂದ್ರ ನಮ್ಮ ಸಿರಿಧಾನ್ಯಗಳನ್ನ ನಾವ್ ಹೆಂಗ ಜರ್ಮಿನೇಷನ್ ಚೆಕ್ ಮಾಡಕ್ ಹಾಕಿರ್ತಾರ ನೋಡ್ರಿ ಆ ತರ ಹಾಕ್ಬೇಕು ಆ ತರನ ಹಾಕ್ಬೇಕ್ರಿ ಜಾಸ್ತಿ ಒಳಕ್ ಇಡಂಗಿಲ್ಲ ಜಾಸ್ತಿ ಹೊರಗ್ ಹೌದಾ ಕುಕ್ಕಿ ಅಂತ ಇಟ್ಕೊಂಡ್ರೆ ಸಾಕು ಅಷ್ಟು ಜರ್ಮಿನೇಷನ್ ಐತಿ ಮತ್ ಜಾಸ್ತಿ ಏನ ನಾವ್ ಬಿತ್ ಬಿಡಂತಾಗ ಅಂತಂದ್ರ ಬೀಜ ಹುಟ್ಟಲ್ಲ ಸರ್ ಇದಕ್ಕ ನೀವು ಬೀಜ ಹಾಕುವಾಗ ಎಕರೆಗೆ 2 ರಿಂದ 3 ಕೆಜಿ ಹಾಕ್ತಾರ ನೀವು ಅದಕ್ಕೆ ಗೊಬ್ಬರ ಏನ್ ಕೊಡ್ತೀರಿ ಸರ್ ಗೊಬ್ಬರ ಆಮೇಲೆ ಜರ್ಮಿನೇಷನ್ ಹುಟ್ಟಿ ಕರೆಕ್ಟ್ ನಾಟಿಗೆ ಬಂತಪ್ಪ ಅಂದ್ರ ಫಸ್ಟ್ DAP ತಳಸತ್ವ ಯಾಕಂದ್ರೆ ಭೂಮಿಗೆ ಕೆಲವೊಂದು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಸಿದ್ರ DAP ಹಾಕ್ಲಿಕ್ಕೆ 20-20-03 ಯೂಸ್ ಮಾಡ್ಬೋದು ಇಲ್ಲಪ್ಪ ನಾವು ಹೊಲ ಸತ್ವ ಇಲ್ಲ ಹಿಂದಲೇ ಪೀಕ್ ಮಾಡ್ಕೊಂಡ್ವಿ ಅಂದ್ರೆ DAP ಕೊಟ್ಕೊಂಡು ಸೆಕೆಂಡ್ ಗೊಬ್ಬರ 20-20-03 ಯೂರಿಯಾ ಕೊಡ್ತೀರಿ ಮತ್ ಥರ್ಡ್ ಗೊಬ್ಬರ 10-26 ಯೂರಿಯಾ ಕೊಟ್ಟು ಕ್ಲೋಸ್ ಸಟ್ರೇಟ್ ಅದಕ್ಕೆ ಏನಾರ ಮತ್ತೆ ತೆನಿ ಅಕ್ಕಿ ಕಾಳು ಬರ್ಬೇಕ ಮೆಗ್ನೀಸಿಯಂ ಸಟ್ರೇಟ್ ಯೂಸ್ ಮಾಡ್ಬಿಟ್ರು ಕಲಾಸ್ ಲಘು ಪೋಷಕಾಂಶಗಳಾಗಿ ನೀವು ಸಟ್ರೇಟ್ ಮೆಗ್ನೀಸಿಯಂ ಸಲ್ಫೇಟ್ ಕೆಲವೊಬ್ರು ಹಾಕಾರ ಜಿಂಕ್ ಕೂಡ ಯೂಸ್ ಮಾಡಕತ್ತಾರ ಯಾಕಂದ್ರೆ ಇದು ಬೀಜ ಮೂಲ ಗೊಬ್ಬರ ಹಾಕುವಾಗ ಜಿಂಕ್ ಹಾಕ್ತಿರಿ ಜಿಂಕ್ ಹಾಕ್ಲೇಬೇಕ್ರಿ ಯಾಕಂದ್ರ ಇದು ಒಣರಿ ಒಂದಟ್ಟು ಹಳದಿ ಬರಾಕತ್ತಲ್ಲ ಅದು ಕಂಟ್ರೋಲ್ ಆಗತ್ತೆ ಅಂದ್ರೆ ನೀವು ವರ್ಷದಾಗ ಎಷ್ಟು ಬೆಳೆ ತೆಗಿತೀರಿ ಸರ್ ವರ್ಷದಾಗ 2 ಬೆಳೆ ಇದೆ 2 ಬೆಳೆ ನೀವು ತೆಗಿ 3ನೇ ಬೆಳೆಗೆ ಬರಲ್ಲ 2 ಬೆಳೆ ಅಂತ ಪಕ್ಕ ಬರುತ್ತೆ ಸರ್ ಈ ನಿಮ್ಮಲ್ಲಿ ಈ ಬೇರೆ ಮೆಕ್ಕೆಜೋಳ ಬೆಳೆದಿಲ್ಲ ಇದೇ ಒಂದು ಇಲ್ರಿ ಬೇರೆ ಕಡೆ ಆಗ್ತಿದ್ರ ಬಟ್ ಇಲ್ಲಿ ಯಾಕಂದ್ರೆ ಇದು ಒಂದು ಮಾರ್ಕೆಟಿಂಗ್ ಸಿಕ್ಬಿಡತ್ತಲ್ಲ ಗಬ್ಬೂರ್ ಹಂಗಾಗಿ ಇದನ್ನ ಜಾಸ್ತಿ ಬೆಳಕಂತಾರ ಮೇತ ಲೇಟ್ ಆಗಲ್ಲಲ್ರಿ 2.5 ತಿಂಗಳು ಬಂದ್ಬಿಡ್ತ ಅದು 4 ತಿಂಗಳು ಕಾಯ್ಬೇಕು ಸರ್ ಈಗ ನೀವು 4-5 ತಳಿ ಹೇಳಿದ್ರೆ ನಾನು ನೆನಪಾರ್ಬಿಟ್ಟೆ ಅದನ್ನ ಯಾಕಂದ್ರೆ ಇಷ್ಟು ಎಷ್ಟು ಮಿಥೈಸ್ ಇವು ಬೆಳೆಗಳ ಹೈಟ್ ಸರ್ ನೋಡ್ರಿ ನಿಮ್ಮಷ್ಟು ಹೈಟ್ ಐತಿ ಅದ್ರ ಒಳ್ಳೆ ತಿನ್ನಿ ಅದಾವ್ರಿ ಇದು ನಿನ್ನ ಬಿಸಿಲು ಪ್ರಮಾಣಕ್ಕೆ ಇಂಕಟ್ ಅದಕ್ಕೆ ಇಷ್ಟ ಐತ್ರಿ ಇಲ್ಲೇ ನಮ್ಮ ಅಣ್ಣಾರ್ ಹಾಕಿದ್ರಿ ಇದು ಬಾಜು 2 ಪಟ್ಟಿಗೆ ಸರ್ ಇಂಕ 2 ಕೈ ಐತ್ರಿ ನಿಲ್ಕಲ್ರಿ ತೆನೀರಿ ದೊಡ್ಡದು ಬರುತ್ತೆ ಸೈಜ್ ದೊಡ್ಡದಾಗತ್ತೆ ಇದಕ್ಕಿನ್ನ ಸೈಜ್ ಅಂದ್ರೆ ಇದು ಬೆಳ್ಳೆಲ್ಲ ಐತಲ್ರಿ ಹೊಲ ಸತ್ವ ಕಮ್ಮಿ ಐತಿ ಹಂಗಾಗಿ ಶೀಲ್ಡ್ ಹೈಟ್ ಇಲ್ಲ ಯಾವ ಕೆಂಪ್ ನೆಲ ಅದಾವಲ್ರಿ ಶೀಲ್ಡ್ ಬಹಳ ಹೈಟ್ ಇದ್ದಾಗ ಅಷ್ಟ ಟನ್ ಈಗ ಅದೆಲ್ಲಿ 1 ಎಕರೆ ಕಮ್ಮಿ ಇತ್ರ 6 ಟನ್ ಬರುತ್ತೆ 2.5 kg ರೇಟ್ ಇದ್ದ 6 ಟನ್ ಬರುತ್ತೆ ಸರ್ ಅವಾಗ ಹೆಂಗ್ ಕೆಜಿ ಕೊಟ್ರಿ ಅದು 12 ರೂಪಾಯಿ ಕೊಟ್ಟೇನ್ರಿ ಈಗ ಮಾರ್ಕೆಟಿಂಗ್ 11 ರೂಪಾಯಿ 12 ರೂಪಾಯಿ ನಡೆಯಕ 13 ರೂಪಾಯಿ ನಡೆದೈತಿ ಮತ್ತೆ ಒಳ್ಳೆ ಜಂಪ್ ಆಯ್ತು ಮೊನ್ನೆ ಸ್ವಲ್ಪ ಡೌನ್ ಆಗಿತ್ತು ಜಂಪ್ ಆಯ್ತು ಸರ್ ನೋಡಿ 23 ರೂಪಾಯಿ ಐತಿ ಅಂತ ಕೇಳಿದ್ರಿ 24 ತನ ಹೋಗಿತ್ರಿ 28 ರೂಪಾಯಿ ಅಲ್ಲೇ ಐತ್ರಿ ಇಲ್ಲಿ ನಮಗೆ ರೈತರ ಹತ್ರ ಇಲ್ಲೇ ಹೋಲ್ಸೇಲ್ ಏನು ಕಮಿಷನ್ ಇಲ್ಲ ಏನಿಲ್ಲ ಸುಮ್ನ 3 ಕೊಟ್ಟು ಕುಂತ್ ಬಿಡೋದು ಆಟ ತುಂಬಾ ಅವ್ರಿಗೂ ಲೋನ್ ಸುಮ್ನೆ ಅನ್ಲೋಡ್ ಮಾಡಿ ಕೊಟ್ಬಿಡ ಅವ್ರೆಲ್ಲ ಸೆಕೆಂಡ್ ಫಸ್ಟ್ ಅವ್ರ ಮಾಡ್ಕೊಂತಾರ ಚೀಲ ಅವ್ರ ತುಂಬ್ಕೊಂತಾರ ಸುಮ್ನೆ ಹೋಗಿ ಕಾಟಕ್ ಹೋಗೋದ್ ನಾವು ಅವಾಗ ಫಸ್ಟ್ ಎಲ್ಲ ನಮ್ಗೆ ಗೊತ್ತಿದ್ದಿಲ್ಲ ನಾವ ಚೀಲಕ್ ತುಂಬಿ ನಾವ ಎಲ್ಲ ಇದು ಮಾಡಿಕೊಟ್ಟು ಕಳಿಸಿದ್ವಿ ಈಗ ಅವ್ರ ಗೊತ್ತಾಗ್ಬಿಡತಿ ಹಂಗಾಗಿ ಅವ್ರ ತುಂಬ್ಕೊಂಡ್ ಹೋಗ್ತದ ಮೊದ್ಲಾಗ 28 ರೂಪಾಯಿ ಮಾರ್ಕೆಟ್ ಶಿವಮೊಗ್ಗ ಇತ್ತು ಈಗ ನಮ್ ಗಾಡಿ ಪಾಡಿ ವ್ಯವಸ್ಥೆ ಇಲ್ಲಲ್ಲ ಅಂದ್ರ 1 ಟನ್ನಿಗೆ 28,000 ಹಂಗತ್ರಿ ಈಗ ಕಡಿಮೆ ಆಗೈತಿ ಯಾಕಂದ್ರೆ ಬಿಸಿಲು ಈಗ ನಾವ್ ಮಾರ್ಕೆಟ್ ನಮ್ ರೈತರು ಏನ್ ಕೇಳ್ಬಿಡ್ತಾರ ಲಾಭ ಕೇಳ್ತಾರ
ಈಗ ನಾವು ಯಾವ ತರ ಲಾಭ ನಿರೀಕ್ಷೆ ಅಂತಂದ್ರ ಮಾರ್ಕೆಟ್ ಫಸ್ಟ್ ತಿಳ್ಕೊಬೇಕ್ರಿ. ಮಾರ್ಕೆಟ್ ಫಸ್ಟ್ ಏನಾಯ್ತಂದ್ರ ಈಗ ಜಾಸ್ತಿ ಸೇಲ್ ಇರೋದು ಶಿವಮೊಗ್ಗ ರೀ, ಹನ್ರಿ ಬಳ್ಳಾರಿನೇ ಐತಿ. ಇಲ್ಲಿ ಕೊಪ್ಪಳ ಲೋಕಲ್ ಅಲ್ಲಿ ಅದಾವ್ರಿ, ಅಷ್ಟ ಅವ್ರೇನ್ ಬಂಡೆ ಗಿಟ್ ಮಾರಾರ. ಈಗೆಲ್ಲ ಮಾರ್ಕೆಟ್ ಅಲ್ಲಿದ್ದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರ ಸಿನ್ನೂರ್ ಒಂದ್ ಐತ್ರಿ, ಇಲ್ಲಿ ಬಳ್ಳಾರಿ ಒಂದ್ ಐತಿ, ಶಿವಮೊಗ್ಗ. ಇಲ್ಲಿ 4 ಮಾರ್ಕೆಟಿಂಗ್ ಹೋಗವಲ್ಲ, ಅಲ್ಲಿದ್ದು ಫಸ್ಟ್ ಶಿವಮೊಗ್ಗದೇ ತಿಳ್ಕೊಂಡ್. ಯಾಕಂದ್ರೆ ಜೋಗ ಜಲಪಾತ ಅಲ್ಲಿ ಯಾಕಡೆ ಏರಿಯಾ ಐತಲ್ರಿ, ಅಲ್ಲಿ ಈಟ್ ಮನುಷ್ಯ ಕೋಲ್ಡ್ ಜಾಸ್ತಿ ಅದಕ್ಕೆ ಈಟ್ ಬೇಕಲ್ಲ, ಇದನ್ನ ಜಾಸ್ತಿ ಯೂಸ್ ಮಾಡ್ತಾರ. ಅಲ್ಲಿ ತಿಳ್ಕೊಂಡ್ಬಿಟ್ರೆ 28 ರೂಪಾಯಿ ಐತಂದ್ರೆ ಇಲ್ಲಿ 23-24 ರೂಪಾಯಿ ತುಂಬ್ತಾರೆ. ಅಂದ್ರೆ ನಮ್ಮ ಕರಾವಳಿ ಪ್ರದೇಶದಾಗ ಜಾಸ್ತಿ ಐತಿ. ಇಲ್ಲಿ ಯಾಕಂದ್ರೆ ಬಯಲು ಸೀಮೆದಾಗ ಜಾಸ್ತಿ ತಿನ್ನಲ್ಲ ಈಟ್. ಮೊದ್ಲ ನಾವು ಈಟ್ ಅದು ಅಲ್ಲಿ ಕೋಲ್ಡ್ ಇದ್ದಾರ ಜಾಸ್ತಿ ತಿನ್ನೋದು ಬಳಸ್ತಾರೆ. ಸರ್ ಇದು ಮತ್ತೆ ಎದಕ್ಕಾರ ಹೋಗುತ್ತಾ? ಈಗ ನಮ್ದು ಕಾಮನ್ ಮೆಕ್ಕೆಜೋಳ ಎತ್ತಿನಾಲ್ಗಂತ ಹೋಗುತ್ತ, ಆಮೇಲೆ ಇಲ್ಲೆಲ್ಲ ಕೋಳಿ ಆಹಾರ, ಪಶು ಆಹಾರ ಇದ್ರೆ ಇಲ್ರಿ ಹೋಗುತ್ತೆ. ಇದ್ರ ಬೆಂಗಳೂರು ಫ್ಯಾಕ್ಟ್ರಿ ಕೂಡ ಹಾಕತ್ತಾರ. ಅಂದ್ರ ಅವರು ಈ ಪ್ಯಾಕಿಂಗ್ ಮಾಡಿ ಪಾಪ್ಕಾರ್ನ್ ಹೆಂಗ ಪ್ಯಾಕಿಂಗ್ ಮಾಡಿ ಮಾಡ್ತಾರ, ಆದಂತ ಸ್ವೀಟ್ ಕಾರ್ನ ಪ್ಯಾಕ್ ಮಾಡಿ ಅಲ್ಲಿ ದೇಶಕ್ಕೆ ಹೊರದೇಶಕ್ಕೆ ಕಳ್ಸ ಫ್ಯಾಕ್ಟ್ರಿ ಆಗೈತಿ ಬೆಂಗಳೂರಾಗ. ಅಲ್ಲಿ ಕೂಡ ಹೊಂಟೈತಿ ಮಾಲ್. ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಮತ್ತೆ ವಿದೇಶಕ್ಕೆ ಹೋಗೋದ, ಇಲ್ಲಿ ಲೋಕಲ್ ಕೊಡಲ್ಲ ಅವ್ರು, ವಿದೇಶಕ್ಕೆ ಪಾರ್ಸಲ್ ಮಾಡೋ ಪ್ಯಾಕಿಂಗ್ ಅದ, ಅಲ್ಲಿಗೆ ಹೋಗಕತ್ತೈತಿ. ಅದು ಕೂಡ ಅವ್ರು ಈಗ 13 ರೂಪಾಯಿ ಇವ್ರು ಅನ್ನಾರ ಕೊಟ್ಟಾರಲ್ರಿ, ಅಲ್ಲಿಗೆ ಹೋಗೈತಿ, ಬೆಂಗಳೂರು ಐತಿ. ಈಗ ಇವ್ರು 13 ರೂಪಾಯಿ ಕೊಡಕತ್ತಾರ. ಅಂದ್ರ ಸರ್ ನೀವು ಕಾಮನ್ ಆಗಿ ಒಟ್ಟ ಬೆಳೆದಿಲ್ಲ ಅಂದ್ರೆ ಎಷ್ಟು ಬರುತ್ತೆ? ಈಗ ನೀವ್ ಹೇಳಿದ್ರಿ ನಮ್ಮ ಇಷ್ಟ ಹೈಟ್ ಬರುತ್ತೆ ಅಂತ, ಅದು ಎಷ್ಟು ಕ್ವಿಂಟಲ್? ಈಗ ನೋಡ್ರಿ ಕಾಮನ್ ಆಗಿ ನಾವು ಬೆಳೆದದ್ವಲ್ಲ ಆದ್ರ ಮಿನಿಮಮ್ 5.5 6 ಬರುತ್ತೆ. ಬೆಳೆದಿಲ್ಲಪ್ಪ ಅಂದ್ರೆ 8 ಟನ್ ವರೆಗೆ ಬರಾಕತ್ತೈತಿ. 8 ಟನ್ 3 kgಗೆ 8 ಟನ್ ಬರಾಕತ್ತೈತಿ. ಅಂದ್ರೆ ನಾ ಯಾವ್ದು ಬೆಳೆದಿಲ್ಲ, ಬರೋಬ್ಬರಿ ಸತ್ತು ಹೋಯ್ತವಲ್ಲ ಅಂತ ಬೆಳೆದ್ರೆ 8 ಟನ್ ಅಂದ್ರೆ ಮಿನಿಮಮ್ ಅವಾಗ ಫಸ್ಟ್ ಮುಂಗಾರಿ ಶೀಲ್ಡಿಗೆ ಆದ್ರೆ 20 ರೂಪಾಯಿ ರೇಟ್ ಆದ್ರೆ 1.5 ಲಕ್ಷ ಎಕರೆಕ. ಇಲ್ಲಿ ಮತ್ತೆ ಇವ್ರು ಮಾವ್ರ 8 ಎಕರೆಕ 11.5 ಲಕ್ಷ ರೂಪಾಯಿ ತಗೊಂಡ್ರ. 11.5 ಲಕ್ಷ. 11.5 ಲಕ್ಷ ಎಷ್ಟು? 3 ಎಕರೆ 8 ಎಕರೆ ಐತ್ರಿ. 8 ಎಕರೆ 20 ರೂಪಾಯಿ 18 ರೂಪಾಯಿ ರೇಟ್ ರೀ. 22 ರೂಪಾಯಿ ಫಸ್ಟ್ ಒಂದ್ ಸಿಕ್ತಿರಿ, ಮತ್ತೆ ಒಳ್ಳೆ 18 ರೂಪಾಯಿ ಸಿಕ್ತಿ. ಆ ರೇಟಿಗೆ 11.5 ಲಕ್ಷ ರೂಪಾಯಿ 8 ಎಕರೆಕ. ಏನಿಲ್ರಿ 2.5 ತಿಂಗಳದಾಗ ಬಂದ್ಬಿಡ್ತು. ಮತ್ತೆ ಒಳ್ಳೆ ಅಲೆ ಈಗ ಮತ್ತೆ ಹೂಕೋಸ್ ರೆಡಿ ಐತಿರಿ. ಇನ್ನೊಂದು ವಾರ ಕಟಿಂಗ್ ಹಂಗದಾರ. ಅಂದ್ರೆ ಬೇಗ ನಿಮ್ಗೆ ಜಲ್ದಿ ಫಾಸ್ಟ್ ಫುಡ್ ಅಂತಾರಲ್ಲ, ಫಾಸ್ಟ್ ತರ ಬೆಳೆಯಕತ್ತ ಬಿಡತ್ರಿ. ಸರ್ ನೀವು ಆ ಮೆಕ್ಕೆಜೋಳನ ಬೆಳೆದಿರಿ ನೀವು ಹಿಂದ, ಇದನ್ನ ಬೆಳೆಯಕತ್ತೀರಿ ಈಗ ಅಂದ್ರೆ 3 years ಇಂದ ಬೆಳೆಯಕತ್ತೀರಿ ಅಂತೀರಿ ಸರ್. ಅದನ್ನ ಇದನ್ನ ಏನಾಗ ನೀವು ಕಂಪೇರ್ ಮಾಡಿದ್ರ? ಇದಕ್ಕಂದ್ರ ಇದು ಆಳ್ ತಿನ್ನಲ್ರಿ, ಬಲ್ಬರ್ ಅಂದ್ರ 3 ಮುರಿದ್ ಬಿಡ್ತಾರ ಇದನ್ನ. ಅದನ್ನ ಸುಲಿಯಂಗಿಲ್ಲ, ಏನಿಲ್ಲಲ್ಲ, ಸೀದಾ ಫಾಸ್ಟ್ ಮುರಿಯೋದು. ಮುಂದ್ ಮುರಿದಾಗಲ್ಲ ಹಿಂದಿನ ಸೊಪ್ಪಿ ಕೂಡ ಚಿಲೋಡಿಗಾರ ಸೊಪ್ಪಿ ಕೂಡ ಓದ್ ಬಿಡ್ತಾರ. ಮತ್ತೆ ಅದ ಎಕರೆ ಈ ಸೊಪ್ಪಿ ಅಂತ ಬಂದ್ರೆ ಸರ್ ಹಸಿ ಸೊಪ್ಪೆ ಇರುತ್ತೆ, ಏನಾರ ಮಾರಾಟ ಮಾಡ್ತೀವಿ? ಮಾರಾಟ ನಾವ್ ಮಾಡ್ತಾ ಇಲ್ಲ. ಚಿಲೋಡಿಗಾರ ಅವ್ರು ಇಲ್ಲಿ ಗೋಸಾಲಿ ಅಂತ ಐತ್ರಿ ಕೊಪ್ಪಳಲ್ಲಿದ, ಅಲ್ಲಿ ಸಿಂದಗಿತಲೆ. ಸರ್ ಅವ್ರು ಇಲ್ಲೇ ನಮ್ಗೆ ಏನ್ ಮಾಡ್ತಾರ್ರಿ, ಎಕರೆಕ್ 2000 1500 ಹಿಂಗ್ ಕೊಡೋದು. ಓಟ್ ಕಡ್ದು ಕೋದ ಮಿಷಿನ್ಗೆ ಹಾಕ್ಯಂಡ್ ತಗೊಂಡ್ ಹೋಗ್ಬಿಡ್ತಾರ ಟನ್ ವೈಸ್. ಅಂದ್ರೆ ಇಲ್ಲೇ ಸಣ್ಣ ಮಾಡ್ಕೊಂಡ್ ಅವ್ರ ಆಳ್ ತಗೊಂಬಂದ್ ಅವ್ರ ಕೊಯ್ಕೊಂಡ್ ಎಲ್ಲ ನಮ್ಗೆ ಹೊಲ ಬೈಲ್ ಮಾಡಿ ಕೊಟ್ಟು ಹೋಗ್ಬಿಡ್ತಾರ. ನಾವ್ ಆಟ ರೂಟ್ ಹೊಡ್ಕೊಂಡ್ ಮತ್ತೆ ಒಳ್ಳೆ ಪೀಕ್ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಕೃಷಿ ಖರ್ಚನೇ ಇಲ್ಲ? ಖರ್ಚ ಇಲ್ಲ ನಮ್ಗೆ. ಇದೇನ್ ಹಾಕದ ಬೀಜ ಉರ್ಸೋದ್ ಒಂದು, ಮುರಿಯೋದ್ ಆಟ ನಾವ್ ಖರ್ಚು ಉಳ್ಕ್ಯದ ಮನ್ಯಾರ ಮಾಡ್ಕೋಬಹುದು. ಗೊಬ್ಬರ ಹಾಕ್ಯನಕ್ ತೊಂದ್ರೆ ಇಲ್ಲ, ಗಾಳಿ ಹೊಡ್ಕನಕ್ ತೊಂದ್ರೆ ಇಲ್ಲ, ಬಾಳ ಅನುಕೂಲ ಐತ್ರಿ. ಸರ್ ಇದ್ರ ಇಂಟರ್ ಕ್ರಾಪ್ ಮಾಡ್ಯಾರ, ತೊಗರಿ ಹಾಕ್ಯಾನ್ರಿ ಸರ? ತೊಗರಿ ಆ ಕಡೆ ನಾವು ತೊಗರಿ ಹಾಕ್ಯಾನ್ರಿ ಸರ. ಇದೇ ನಿಮ್ದು ನೆಕ್ಸ್ಟ್ ಬೇಡ ನಮ್ಗಂತ ಈಗ ನೆಕ್ಸ್ಟ್ ನಾವು ನೋಡ್ರಿ ಹೊಲ ಹೆಚ್ಚು ಅದಾವ ಅನ್ನೋದಕ್ಕೆ ಇಂಟರ್ ಕ್ರಾಪ್ ಮಾಡ್ಕೊಂಡ್ ಆಮೇಲೆ ನಿಮಗೆ ದ್ವಿದಳ ಏಕಧಾನ್ಯ ಆಗಿರೋದ್ರಿಂದ ಅದು ಒಂದು ಅನುಕೂಲ ಐತಿ. ಗೊಬ್ಬರ ಬೇಸ್ ಆಗೈತ್ರ, ಅದಕ್ಕೇನ್ ತೊಂದ್ರೆ ಇಲ್ಲ. ಈಗ ನಾವೇನ್ ಮಾಡ್ತೀವಿ, ಈಗ ಇದು ನೀರಿನ ಬೇಸಿಗೆ ಅಲ್ಲೇ ಟೈಮ್ ಆತಲ್ಲ, ಹಂಗಾಗಿ ತೊಗರಿ ಹಾಕಿವಿ. ಈಗ ಹಿಂದಲ್ಲೇ ಈ ಕಡೆ ಮಾಡ್ಕೋಬೇಕಪ್ಪ ಅಂದ್ರ ಅದಕ್ಕೆ ಯಾವ ಮಿಶ್ರ ಬೆಳೆ ಮಾಡಂಗಿಲ್ಲ. ಹಿಂದಲ್ಲೇ ರೂಟ್ ಹೊಡ್ಕೊಂಡು ಈರುಳ್ಳಿ ಆಗಲ್ಲ, ಹೂಕೋಸ ಆಗಲ್ಲ, ಕ್ಯಾಬೇಜ್ ಆಗಲ್ಲ ಮಾಡ್ಕೊಂತಾರೆ. ಈಗ ನಾವು ಹೆಚ್ಚು ಹೊಲ ಇರೋದಕ್ಕೆ ನಾವು ಸಮ್ಮಿಶ್ರ ಬೆಳೆಯಾಗಿ ತೊಗರಿ ಬೆಳ್ಕೊಂಡ್ವಿ. ಮತ್ತೆ ಅದು ಮಿಸ್ಟೇಕ್ ಇದೇನ್ ಇದಾತಂದ್ರೆ ರೂಟ್ ಹೊಡ್ಕೊಂಡು ಸೋತಿ ಬೆಳೆ ಗುಳಗಾಯಿ ಯೂಸ್ ಮಾಡ್ಕೊಂತ ಮಿಶ್ರ ಬೆಳೆ ಯಾವಲಕ್ಕ ರೆಡಿ ಮಾಡ್ಕೊಂತ ಹೊಲ ಮಾತ್ರ ವೇಸ್ಟ್ ಮಾಡಂಗಿಲ್ಲ. ಸರ್ ಈಗ ಬೇರೆ ರೈತರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಬೇರೆ ರೈತರಿಗೆ ಮಾಡಾಕ್ ನೋಡ್ರಿ, ಈಗ ಮಾರ್ಕೆಟಿಂಗ್ ಕರೆಕ್ಟ್ ಫಸ್ಟ್ ತಿಳ್ಕೊಂಡ ಮಾಡ್ರಿ. ಯಾಕಂದ್ರ ನಾವು ಹಾಕಿ ಬಿಡ್ತು ಆಮೇಲೆ ನಾವ್ ಮಾಡ್ತು ಅಂದ್ರ ಸುಮ್ನ ರೈತರ ಮುಪ್ಪ ಆಗ್ಬಾರ್ದು. ಕರೆಕ್ಟ್ ನಾವು ಬೀಜ, ಯಾಕಂದ್ರ ದುಬಾರಿ ಬೀಜ 2500 ಮಿತೈಸ್ 2800 ಕೊಡಾಕತ್ತಾರಿ. ನಮ್ಗೆ ಇಲ್ಲಿ 2 kg 3 kg
ಕೆಜಿ ವೈಸ್ ಕೆಜಿಗೆ 2,000 ರೂಪಾಯಿ. 2,600 ರೂಪಾಯಿ ನಮ್ಗೆ ಇಲ್ಲಿ ಹುಡ್ರ ಪರಿಚಯ ಇರೋದಕ್ಕೆ ಕಂಪ್ನಿ. ಅದು ಇಂಡೋಸ್ 2,300 400 ಕೊಡ್ತಾರ. ಇದು ಮಿತಾಯಿಸ್ ಒಂದ್ ಸ್ವಲ್ಪ ಜಾಸ್ತಿ ಐತಿ, ವೇಟ್ ಜಾಸ್ತಿ ಬರುತ್ತೆ ಬೀಜ. ಇದು ಇಂಡೋಸ್ 2 ತೆನಿಗೆ 1 ಕೆಜಿ ಮೇಲೆ ಬರುತ್ತೆ. ಇದು 2 ತೆನಿಗೆ 1 ಕೆಜಿ ಬರುತ್ತೆ. ಇದು 2 ತೆನಿಗೆ 1.5 ಕೆಜಿ ಬರುತ್ತೆ. ಇದು 2 ತೆನಿಗೆ 1.5. ಇದು ಅಂದ್ರ ವೇಟ್ ಜಾಸ್ತಿ ಆಗತ್ತ, ಅದು ವೇಟ್ ಲಿಮಿಟ್ ಆಗತ್ತೆ. ಅದು ಅಂದ್ರ ಸಸ್ತ ಆಗತ್ತೆ ಅನ್ನೋದಾಟ. ಇದು ದುಬಾರಿ ಆಗತ್ತೆ ಬೀಜ. ಬೀಜ ಅಗಲ ಜಾಸ್ತಿ ಬರ್ತದೆ, ಅದು ಅಲ್ಚಿ ಕಮ್ಮಿ ಬರ್ತದೆ. ಅಲ್ಚಿ ಕಡಿಮೆ ತೂಕದಾಗ ಅಷ್ಟ ಡಿಸ್ಟೆನ್ಸ್ ಆಗ್ಬಿಡ್ತೈತಿ. ರೈತರಿಗೆ ಫಸ್ಟ್ ಮಾರ್ಕೆಟಿಂಗ್ ತಿಳ್ಕೊಂಡ್ ನಾವ್ ಇಲ್ಲಪ್ಪ ನಮ್ಗೆ ಗೊತ್ತಾಗಲ್ಲ ಅಂತಂದ್ರ ಇಲ್ಲ ನಮ್ಮೂರವ್ರಿಗೆ ಗಬ್ಬರವ್ರಿಗೆ ಒಂದ್ ಯಾರ ಒಟ್ಟು 2 ಮಾಡಕತ್ತಾರ, ಒಂದ್ ಮಾಡ್ತಿ ಅಂತಂದ್ ಮಂಜು ಅಂತಂದು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡ್ರ ಅವ್ರು ಹೇಳ್ತಾರ ಹಿಂಗಪ್ಪ ಈ ಬೀಜ ಒಯ್ಯಿ ನಿನಗೆ ಯಾವಾಗ ಈ ಟೈಮ್ ಹೋಗಿ ಊಡ್ತು ಅಂದ್ರ ಆ ಟೈಮಿಂಗ್ ಹಚ್ಕೊಂಡ್ ಇಟ್ಕೊಂಡಿರ್ಬೇಕು. ಸುಮ್ನೆ ಹೋಗಿ ಊರ್ಸಿ ಕುಂತ್ಕೊಂಡ್ಬಿಟ್ನಿ ಅಂದ್ರೆ ಏನಾಗಲ್ಲ. ಯಾಕಂದ್ರೆ ಕರೆಕ್ಟ್ 75 ದಿನ ಲಾಸ್ಟ್. 75 ದಿನಕ್ಕೆ ನೀವು ಕಟಾವ್ ಮಾಡ್ಲೇಬೇಕು. ಅದ್ರ ಮೇಲೆ ಮತ್ತೆ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಕಾಳು ಇದೈತೆ ಬಲ್ದ್ ಬಿಟ್ಟು ಜೊಟ್ಟ ಹಾಕತ್ ಬಿಡುತ್ತೆ. ಈ ಕಾಳು ಒಣಗಿರ ಅದು ನಾವು ಹಾಕ್ಬೋದ, ಇದು ಜೊಟ್ಟ ಹಾಕತ್ ಬಿಡ್ತೈತಿ, ವೇಟ್ಲೆಸ್ ಆಗ್ಬಿಡುತ್ತೆ. ಹಂಗಾಗಿ ಅದಕ್ಕೆ ಫಸ್ಟ್ ಬೀಜ ನಾವು ನಾಟಿ ಮಾಡ್ತಪ್ಪ ಅಂದ್ರ ಅವಾಗ ಡೇಟ್ ಹಚ್ಕೋಬೇಕು. ಇಲ್ಲಿ ಬೀಜದ ಬಗ್ಗೆ ಮಾಹಿತಿ ತಿಳ್ಕೊಬೇಕು, ಮಾರ್ಕೆಟ್ ತಿಳ್ಕೊಬೇಕು. ಇಷ್ಟ ತಿಳ್ಕೊಂಡ್ರೆ ಹೊಲ ಮಾಡ್ಬೇಕು, ಮತ್ತಿಲ್ಲ ಮಾಡ್ಬಾರ್ದು. ಸುಮ್ನೆ ರೈತರ ಮುಪ್ಪ ಆಗ್ಬಾರ್ದು. ಯಾಕಂದ್ರೆ ದುಬಾರಿ ಬೀಜ. ಆ ಮೆಕ್ಕೆಜೋಳ ಬೀಜ ಆದ್ರ 700-800 ರೂಪಾಯಿ 1200 ರೂಪಾಯಿ ಕೊಟ್ಟು ಒಂದ್ 2 ಎಕರೆಗೆ 1 ಎಕರೆಗೆ 2 ಪ್ಯಾಕೆಟ್ ಹೋಗವು. ಇದು ಹಂಗಲ್ಲಲ್ರಿ. ಕೆಜಿಗೆ 2,600 ರೂಪಾಯಿ ಅಂದ್ರೆ 7,500-8,000 ರೂಪಾಯಿ. ಊರ್ಸದ್ರಾಗ 10,000 ರೂಪಾಯಿ ಬರ್ತಿದ್ 1 ಎಕರೆಗೆ. ಬರೀ ನಾಟಿ ಮಾಡೋದು ಆಳಿಂದ ಎಲ್ಲ ಅಂದ್ರೆ 10,000 ರೂಪಾಯಿ ಬರ್ತದೆ. ಮೇಲೆ ನಿಮಗ ಕೆಲಸ ಕಡಿಮೆ ಐತಂದ್ರ ಸ್ಟಾರ್ಟಿಂಗ್ ಅಟಾಕ್ ಜಾಸ್ತಿ ಖರ್ಚು. ಆಮೇಲೆ ನಾಟಿಗೆ ಊಟಿದಪ್ಪ ಅಂದ್ರ ಸುಳಿಗೆ 2 ಗುಳಿಗೆ 2-3 ಅದಕ್ಕೆ ಏನ್ ಬರ ರೋಗ ಇದಕ್ಕೂ ಬರ್ತಾವ. ಇದಕ್ಕ ಬರ್ತೈತಿ. ಅಂದ್ರೆ ಇದು ಶೀಲ್ಡ್ ಜಾಸ್ತಿ ಬರ್ತದೆ, ಅದು ಶೀಲ್ಡ್ ಕಮ್ಮಿ ಬರ್ತದೆ. ಮೇತ ಟೈಮಿಂಗ್ ತಗೊಂತೈತಿ, ಇದು ಟೈಮ್ ತಗೊಳಲ್ಲ. ಫಾಸ್ಟ್ ಫುಡ್ ಇದ್ಗತ್ತೆ, ರೊಕ್ಕನ ಕೈಯ ಜಲ್ದಿ ಆಗತ್ತೆ, ಅದ್ರ ರೊಕ್ಕ ಜಲ್ದಿ ಬರಲ್ಲ. ಮತ್ತೆ ರೊಕ್ಕ ಜಾಸ್ತಿ ಬರ್ತದೆ, ರೊಕ್ಕನ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ಆಳಿಂದ ಅದು ಮುರಿಯಾಕ 4,500 ರೂಪಾಯಿ ಎಕರೆ ಕೇಳ್ತಾರ. ಇದು 4,500 ರೂಪಾಯಿದಾಗ ಸಪ್ಪೆ ಬರೀ ಖಾಲಿ ಸಪ್ಪೆ ರೊಕ್ಕ ಕೊಟ್ಟು ಹೋಗ್ಬಿಡ್ತಾರ ನಮ್ಗೆ. ಬರೀ ಸಪ್ಯಾರ ಅರ್ಧ ಖರ್ಚು ಆಳಿಂದ ರೊಕ್ಕ ಕೊಟ್ಟು ಹೋಗ್ಬಿಡ್ತಾರ. ನಮ್ಗೆ ಏನು ಉಳಿತೈತಿ ಆರಾಮ್ ತರ್ಡ್ ಕೊಳ್ಳಾಗ ಉಳಿಕೆದ ಆಳಿಂದ ಒಳಿಂದ ಎಲ್ಲ ನಿಭಾಯಿಸ್ಕೊಂಡ್ಬಿಡ್ತು. ಈಗ ಫಸ್ಟ್ ಸೆಕೆಂಡ್ ಐತಲ್ಲ ಟನ್ ವೈಸ್ನ ರೊಕ್ಕ ಅನ್ಕೊಳ್ಳೋದು ಬಿಡ್ತ. ನೋಡ್ರಿ ಸ್ನೇಹಿತರೆ, ನಾನು ನಿಮಗೆ ಸರಣಿ ವಿಡಿಯೋ ಕೊಡ್ತೀನಿ ಅಂತ ಅಂದೆ. ಅಂತ ಸರಣಿ ವಿಡಿಯೋಗಳಲ್ಲಿ ಪಾಪ್ಕಾರ್ನ್, ಈಗ ಸ್ವೀಟ್ ಕಾರ್ನ್ ಕೊಟ್ಟಿನಿ. ಅಂದ್ರೆ ಕಾಮನ್ ಮೆಕ್ಕೆಜೋಳ ಬೆಳೆಗಳ ಮಾಹಿತಿ ನಿಮಗೆ ಸಾಕಷ್ಟು ಕೊಟ್ಟಿನಿ. ಇವತ್ತು ಕೊಟ್ಟಂತ ವಿಶೇಷ ವಿಡಿಯೋ ಅಂತ ನಿಮ್ಗೆ. ಯಾಕಂದ್ರೆ ಎಷ್ಟೋ ಜನ ಸ್ವೀಟ್ ಕಾರ್ನ್ ಅಂದ್ರೆ ಎಲ್ಲಿ ಮಾರಾಟ ಆಗುತ್ತೆ, ಎಲ್ಲಿ ನಾವು ಎಲ್ಲೋ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಕುಂತ್ಕೊಂಡು ತಿಂತಿರ್ತೀವಿ. ಈಗ ನಮ್ ಮೆಕ್ಕೆಜೋಳ ಇದೆ ಅಂತ ನಾವು ಅನ್ಕೊಂಡೆ. ಅಲ್ಲ, ಅದು ಒಂದು ತಳಿನೇ ಬೇರೆ. ಅದು ಸ್ವೀಟ್ ಕಾರ್ನ್. ಆ ಸ್ವೀಟ್ ಕಾರ್ನ ಅದು ತಿನ್ನೋದ್ರಿಂದ ನಮಗೆ ಸ್ವೀಟ್ ಆಗುತ್ತಿರುತ್ತೆ. ಹಾಗಾಗಿ ಇದರ ರುಚಿನ ಬೇರೆ, ಹಿಂಗಾಗಿ ಇದರ ರೇಟನು ಬೇರೆ. ಇದು ಮಲೆನಾಡು ಪ್ರದೇಶದಲ್ಲಿ ಜಾಸ್ತಿ ಮಾರ್ಕೆಟಿಂಗ್ ಐತೆ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು. ಜೊತೆಗೆ ಇದು ಸಾಲಿಂದ ಸಾಲು 2.5 ಫೀಟ್, ಗಿಡದ ಗಿಡಕ್ಕೆ 1 ಫೀಟ್ ಅದ್ರಂಗ ನಾವು ಬೀಜ ಹಾಕಿದ್ರೆ 1 ಎಕರೆಗೆ 2.5 3 ಕೆಜಿ ಬೇಕು. ಮೊದ್ಲು ನಮಗೆ ಗೊತ್ತಿದ್ದಿಲ್ಲ, ಜಾಸ್ತಿ ಹಾಕಿದ್ವಿ. ಈಗ 3 ಕೆಜಿ ವರೆಗೆ ಅಂದ್ರೆ ನಾವು ಕಡಿಮೆ ಹಾಕ್ತಿದ್ವಿ, 2 ಕೆಜಿ ಹಾಕ್ತಿದ್ವಿ. ಈಗ 3 ಕೆಜಿ ಹಾಕಿದ್ರೆ ನಮ್ಗೆ ಸ್ವಲ್ಪ ಜಾಸ್ತಿ ಬರೋದ್ರಿಂದ ನಮ್ಗೆ 8 ಟನ್ ವರೆಗೆ ತರ್ತೀವಿ. ಇದು ಒಂದು ಒಳ್ಳೆ ಮಾರ್ಕೆಟ್ ಇದ್ರೆ 20,000 ವರೆಗೆ ಮಾರ್ತೀವಿ. 20,000 ಟನ್ ಹಂಗ ಹೋಗುತ್ತೆ. ಮತ್ತೆ ಒಂದೊಂದ್ಸರ ಈ ನಾವು ಈಗ ಪ್ರೆಸೆಂಟ್ 13,000 ಟನ್ ಕೊಡ್ತೀವಿ. 7-8 ಟನ್ ಬರುತ್ತೆ. ಬರ್ಲಿಲ್ಲಪ್ಪ ಅಂದ್ರೆ 5 ಟನ್ ಮಿಕ್ಕಿ ಬರುತ್ತೆ ಅಂತ ಹೇಳ್ತಾರೆ. ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.